ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಗ್ರ್ಯಾಂಡ್ ಫೈನಲ್ ಇದು ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಮತ್ತು ಸಕ್ಕತ್ತಾಗಿದೆ. ಇವಾಗ ಪ್ರೋಮೋ ನೋಡ್ಕೊಬೇಡ, ಆಮೇಲೆ ಡೀಟೇಲಾಗಿ ಮಾತಾಡೋಣ ಬನ್ನಿ. 24 ಜನಗಳಲ್ಲಿ ಲಾಸ್ಟ್ 6 ಯಾರು ಹೊರಗಡೆ ಬರಬೇಕು. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ತುಂಬಾ ನೋವಾಗುತ್ತೆ ಸರ್, ಮುಂದಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇದೆ. ನನ್ನನ್ನು ನಾನು ಕಂಪ್ಲೀಟ್ ಆಗಿ ಮನೆಗೋಸ್ಕರ ಡೆಡಿಕೇಟ್ ಮಾಡ್ಕೊಂಡಿದ್ದೆ. ಈ ವಿನ್ ಅನ್ನೋದು ನಾನು ಹಣ ಬರದಲ್ಲ ಬರಲಿ ನನಗೆ ಬೇಕಾಯ್ತದೆ. 6+ ಬಂದಿರುವಂತ ವೋಟ್ ಈಗ ನಿಮ್ಮ ಮುಂದೆ ಎಷ್ಟು ಅಂತ ಹೇಳ್ತೀವಿ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಇಂದು ಸಂಜೆ 6 ಗಂಟೆಗೆ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳಾಗುತ್ತೆ, ಅದನ್ನೇ ಎಕ್ಸ್ಪೆಕ್ಟ್ ಮಾಡಿರಿ ಅಂತ ಹೇಳ್ತಿರೋಂಥದ್ದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನು ಗೈಸ್? ಏನು ಬೇಕಾದರೂ ಆಗ್ಬೋದು. ಸೊ ನೋಡುವ, ಆ್ಯಂಡ್ ಯಾರು ಫಸ್ಟ್ ಎಲಿಮಿನೇಟ್ ಹೋಗ್ಬೋದು ಅಂತ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನ್ ತಿಳಿಸಿ, ನೋಡೋಣ. ಆ್ಯಂಡ್ ಜೊತೆಗೆ ಈ ಒಂದು ಸೀಸನ್ 12 ಗ್ರ್ಯಾಂಡ್ ಫಿನಾಲೆ ಫೀಲ್ ಕೊಡ್ತಿದೆಯಾ ಗೈಸ್? ಇನ್ಫ್ಯಾಕ್ಟ್ ಎಲ್ಲ ಸೀಸನ್ಗಳಲ್ಲೂ ಕೂಡ ವಿನ್ನರ್ ಯಾರು ಆಗ್ತಾರೆ, ಏನು ಕತೆ ಅನ್ನೋದ್ರ ಬಗ್ಗೆ ಕ್ಯೂರಿಯಾಸಿಟಿ, ವಾದ ವಿವಾದಗಳು ನಡೀತಾ ಇದ್ದರೆ ಈ ಸೀಸನಲ್ಲಿ ತುಂಬ ಜಾಸ್ತಿ ಮಾತು ಬರ್ತಿರೋಂಥದ್ದು ಯಾರು ರನ್ನರ್ ಅಪ್ ಆಗ್ತಾರೆ ಅಂತ. ಸೊ ಅಲ್ಲೇ ಸ್ವಲ್ಪ ಇಂಟ್ರೆಸ್ಟು ಮತ್ತು ಆ ಕ್ಯೂರಿಯಾಸಿಟಿ ಕಡಿಮೆ ಆಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಒನ್ ಮ್ಯಾನ್ ಶೋ ಆಗಿದೆ, ಆ್ಯಂಡ್ ಮೇಯ್ನಾಗಿ ಆ ಸಪೋರ್ಟ್ ಆ ಕ್ರೇಜ್ ನೋಡಿದಾಗ ಓಕೆ ಇವರೇ ಪಕ್ಕ ವಿನ್ನರ್ ಆಗುವಂಥ ಚಾನ್ಸ್ಗಳು ಜಾಸ್ತಿ ಇದೆ ಅಂತ ಅನಿಸ್ಬಿಡುತ್ತೆ. ಬಟ್ ಆದರೂ ಕೂಡ ಇಲ್ಲಿ ತುಂಬ ವಿಷಯಗಳು ಇನ್ಕ್ಲೂಡ್ ಆಗೋದ್ರಿಂದ ಏನು ಬೇಕಾದ್ರೂ ಆಗ್ಬೋದು ಅನ್ನೋದು ಕೂಡ ಒಂದು ಇರುತ್ತೆ ತಲೆಯಲ್ಲಿ. ನೋಡೋಣ ಏನಾಗುತ್ತೆ ಏನು ಕತೆ ಅಂತ, ಓಕೆನಾ? ಆ್ಯಂಡ್ ಯಾರು ವಿನ್ನರ್ ಆಗ್ತಾರೆ ಅಂತ ಅನಿಸಿದೆ ಗೈಸ್ ಹೇಳ್ರಿ, ನೋಡೋಣ. ಆ್ಯಂಡ್ ಜೊತೆಗೆ ಸಖತ್ತಾಗಿ ಸೆಟ್ಟೆಲ್ಲ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸುದೀಪಣ್ಣ ಅವರ ಸ್ಟೆಪ್ಗಳು ಗ್ರ್ಯಾಂಡ್ ಫಿನಾಲೆ. ಆ್ಯಂಡ್ ಈ ರೀಸೆಂಟ್ ಟೈಮಲ್ಲಿ ಸುದೀಪಣ್ಣ ಮಾತ್ರ ಸಖತ್ತಾಗಿ ಡ್ಯಾನ್ಸೆಲ್ಲ ಮಾಡ್ತಾರಪ್ಪ. ಅವ್ರ ಎನರ್ಜಿ ಹೋಗ್ತಾ ಇನ್ನೂ ಸಖತ್ತಾಗಿ ಆಗ್ತಾರೆ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಇಲ್ಲಿ ನಮ್ಮ ಸ್ಪರ್ಧಿಗಳನ್ನ ನೋಡ್ರಿ, ರಘುವಣ್ಣ, ಅಶ್ವಿನಿ ಗೌಡ ಅವರು, ಧನುಷ್ ಅವರು, ಕಾವ್ಯ, ಗಿಲ್ಲಿ, ರಕ್ಷಿತಾ ತುಂಬ ಚೆನ್ನಾಗಿ ಕಾಣಿಸ್ತಿದಾರಲ್ಲ, ಚೆನ್ನಾಗಿ ರೆಡಿಯಾಗಿದ್ದಾರೆ. ಬಟ್ ಅವು ಸ್ವಲ್ಪ ಟಯರ್ಡ್ನೆಸ್ ಅನ್ನೋದಿದೆ ಪಕ್ಕ, ಮತ್ತು ಆ ಟೆನ್ಷನ್ನು ಒಂಥರ ಇರುತ್ತಲ್ಲ, ಅದನ್ನು ಹೇಳೋಕ್ಕಾಗಲ್ಲ ನಾವುಗಳು, ಆ ಥರ ಅಂತೂ ಇದ್ದೇ ಇರುತ್ತೆ. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಗ್ರ್ಯಾಂಡ್ ಫಿನಾಲೆ, ಮತ್ತು ಚೇರೆಲ್ಲ ಹಾಕಿರುವಂಥದ್ದು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ, ನೋಡುವ. ಆ್ಯಂಡ್ ಜೊತೆಗೆ ನಮ್ಮ ಕಂಟೆಸ್ಟೆಂಟ್ಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ, ಬರ್ತಾರೆ ಅಂತ ಗೊತ್ತಿತ್ತು. ಬಟ್ ಏನಪ್ಪ ಅಂದರೆ ಈ ಮನೆಗೆ ಈ ಫಿನಾಲೆ ವೀಕಲ್ಲಿ ಕಂಟೆಸ್ಟೆಂಟ್ಗಳು ಬಂದಿರೋ ತುಂಬ ಚೆನ್ನಾಗಿರ್ತಿತ್ತು, ತುಂಬ ಮೆಮೊರಿ ಕ್ರಿಯೇಟ್ ಆಗ್ತಿತ್ತು, ಒಂದಿಷ್ಟು ಫನ್ ಕೂಡ ಇರುವಂಥದ್ದು. ಬಟ್ ಅದನ್ನು ಮಿಸ್ ಮಾಡೋ ನಮ್ಮ ಮೇಕರ್ಸ್ಗಳು ಯಾಕೆ ಹಂಗೆ ಮಾಡೋ ಅಂತ ಗೊತ್ತಿಲ್ಲ, ಇರಲಿ. ಆ್ಯಂಡ್ ನೀವು ಹಿಂಗಡೆ ಲೋಗೋ ಕೂಡ ನೋಡ್ತಾ ಇರ್ಬೋದು. ಆ್ಯಂಡ್ ತುಂಬ ಕಡಿಮೆ ಜನ ಬಂದಿದ್ದಾರೆ ಅಂತ ಅನಿಸಿದೆ. 1 2 3 4 5 6 7 8 9 10 11 12 ಜನ ಏನೋ ಕಾಣಿಸ್ತಾರೆ ಅಷ್ಟೇ. ಆ ಕಡೆ ಎಲ್ಲ ಕೂತಿರ್ತಾರೆ ಅನ್ಕೋತೀನಿ, ನೋಡೋಣ. ಆ್ಯಂಡ್ ನಮ್ಮೆಲ್ಲರ ಪ್ರೀತಿಯ ಡಾಗ್ ಸತೀಶ್ ಅವ್ರು ಬಂದಿದ್ದಾರೆ. ನೋಡೋಣ, ಇವತ್ತು ಆಚೆ ಹೋಗ್ತಿರ್ಬೇಕಾದ್ರೆ ಕೂಡ ಇರುತ್ತೆ ಅಂತ ಅನ್ಕೋತೀನಿ. ಸಖತ್ ಕೂಡ ಕೊಡ್ತಾರೆ ಫ್ಯಾನ್ಸು, ನೋಡುವ ಏನೇನು ಮಾಡ್ತಾರೆ ಹೆಂಗೆ ಕತೆ ಅಂತ. ಆ್ಯಂಡ್ ಇಲ್ಲಿ ನೋಡ್ರಪ್ಪ ನಮ್ಮ ಸುದೀಪಣ್ಣನ ಏನು ಸಖತ್ತಾಗಿ ಕಾಣಿಸ್ತಾರಲ್ಲ. ಆ್ಯಕ್ಚುಲಿ ಇವರು ಏಜ್ ಆಗ್ತಾ ಇನ್ನೂ ಸಖತ್ತಾಗಿ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಆ ಸ್ಟೈಲು ನೆಕ್ಸ್ಟ್ ಲೆವೆಲು, ಸೂಪರ್ ಅಣ್ಣ. ಆ್ಯಂಡ್ ಕಾವ್ಯರು ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸಿದೆ. ಬಟ್ ಆ ಟಯರ್ಡ್ನೆಸ್ ಅಂತೂ ಎದ್ದು ಕಾಣಿಸಿದ್ದಪ್ಪ. ಆ್ಯಂಡ್ ಪ್ರೆಷರ್ ಇರುತ್ತಲ್ಲ, ಸ್ಟ್ರೆಸ್ದು ಅದೊಂದು. ಆಮೇಲೆ ಅಶ್ವಿನಿ ಗೌಡ ಮತ್ತು ರಘುವಣ್ಣ ಈ ಸೀಸನ್ ಸಿಕ್ಕಾಪಟ್ಟೆ ಈ ಕಾಂಬೋ ಚೆನ್ನಾಗಿ ವರ್ಕ್ ಆಗಿಂದ ಕೂಡ ಹೇಳ್ಬೋದು. ತುಂಬ ತಮಾಷೆ ತರಲೆಗಳು ಎಲ್ಲ ಕೂಡ ಆಗಿರುವಂಥದ್ದು, ಜಗಳ ಕೂಡ ಅದೇ ರೀತಿ ಆಗಿದೆ. ಒಂದು ರೀತಿ ಅಂಡರ್ ರೇಟೆಡ್ ಕಾಂಬೋ ಅಂತ ಕೂಡ ಹೇಳ್ಬೋದು. ಮಸ್ತಿತ್ತು ಇವರಿಬ್ಬರದು ಕೂಡ. ತುಂಬ ಡ್ಯಾನ್ಸ್ಗಳಂತೂ ನಮಗಂತೂ ತುಂಬ ಖುಷಿ ಕೊಟ್ಟಿದೆ, ಎಂಟರ್ಟೈನ್ಮೆಂಟ್ ಸಿಕ್ಕಿದೆ ಅಂತ ಕೂಡ ಹೇಳ್ಬೋದು. ಅದ್ರ ಕೂಡ ವಾರಕ್ಕೆ ಕಿಚನ್ ಎಪಿಸೋಡಲ್ಲಿ ಸೂಪರ್. ಆ್ಯಂಡ್ ಇಬ್ಬರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಧನುಷ್ ಅವರು ಈ ಸೀಸನ್ನ ಟಾಸ್ಕ್ ಮಾಸ್ಟರ್, ಸಖತ್ತಾಗಿ ರೆಡಿ ಆಗಿದ್ದಾರೆ. ಆ್ಯಕ್ಚುಲಿ ಒಳ್ಳೆ ಬಾಡಿ ಮಡಗಿದ್ದಾರೆ, ಸಖತ್ತಾಗಿ ಕಾಣಿಸ್ತಾರೆ. ಒಂದು ಒಳ್ಳೆ ಪ್ರಾಜೆಕ್ಟ್ಗಳು ಸಿಕ್ಕಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆದ್ರೆ ತುಂಬ ಖುಷಿಯಾಗುತ್ತೆ. ಈ ಬಿಗ್ ಬಾಸ್ ಆದಮೇಲೆ ಅದಾಗಲಿ, ಸೊ ಒಳ್ಳೆಯದಾಗಲಿ. ಇದಾದಮೇಲೆ ಗಿಲ್ಲಿ, ಇವಾಗ ಗಿಲ್ಲಿ ಹೇಗೆ ಅನಿಸಿದ್ರೆ ಗೈಸ್? ಇವಾಗ ಮೊದಲಿದ್ರಲ್ಲ ಗಿಲ್ಲಿ ಆ ಥರ ಅನಿಸ್ತಾ ಇಲ್ವಾ? ಇನ್ಫ್ಯಾಕ್ಟ್ ಈ ಸೀಸನ್ ಈ ಬಿಗ್ ಬಾಸ್ ಮನೆಗೆ ಬಂದಾಗ ಸ್ವಲ್ಪ ಫ್ಯಾಟ್ ಇತ್ತು. ಸೊ ಇವಾಗೆಲ್ಲ ಫಿಟ್ ಆದಂಗೆ ಕಾಣಿಸ್ತಾ ಇದ್ದಾರೆ. ಜೊತೆಗೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಹೇರ್ ಕಟ್ಟು ಬಿಯರ್ಡ್ ಕಟ್ಟೆಲ್ಲ ಆಗಿದೆ. ಆ್ಯಂಡ್ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಆ್ಯಂಡ್ ಹಿಂಗೇ ಇದ್ರೇ ಸೂಟ್ ಆಗುತ್ತೆ ಅಂತ ಅನಿಸುತ್ತೆ ಗಿಲ್ಲಿ ಅವ್ರಿಗೆ. ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಕೆನೆಲ್ಲ ಊದ್ಕೊಂಡಂಗೆಲ್ಲ ಇತ್ತು. ಸೊ ಅದಕ್ಕಿಂತ ಗಿಲ್ಲಿ ಅವ್ರು ಈ ಥರ ಇದ್ದರೆ ಸಗದಾಗಿ ಕಾಣಿಸ್ತಾರೆ. ಆ್ಯಕ್ಚುಲಿ ರಕ್ಷಿತ್ ಅವ್ರಿಗೆ ಈ ಥರ ಇರೋದು ಇಷ್ಟ, ಸ್ವಲ್ಪ ದಪ್ಪ ಆಗ್ಬಿಡಿ ಅಂತೆಲ್ಲ ಹೇಳ್ತಾಯಿದ್ರು, ನಿಮ್ಗೆ ನೆನಪಿರ್ಬೋದು, ಓಕೆನಾ? ಸೊ ಇದೇ ರೀತಿ ಇರಲಿ, ಗಿಲ್ಲಿ ಚೆನ್ನಾಗಿ ಕಾಣ್ತಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನಮ್ಮ ಟಗರುಪುಟಿ ರಕ್ಷಿತಾ ಚೆನ್ನಾಗಿ ರೆಡಿಯಾಗಿದ್ದಾರೆ, ಚೆನ್ನಾಗಿದೆ ಡ್ರೆಸ್ ಕೂಡ. ಆ್ಯಕ್ಚುಲಿ ನೆನ್ನೆ ಡ್ರೆಸ್ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗ್ತಿತ್ತು ಅವ್ರಿಗೆ, ಕ್ಯೂಟ್. ಆ್ಯಂಡ್ ಇದಾದಮೇಲೆ ಸೊ ಇವಾಗ ಒಂದು ಎಲಿಮಿನೇಷನ್ ಆಗುತ್ತೆ. ಆ್ಯಂಡ್ ಅದಕ್ಕೆ ವೋಟಿಂಗ್ ಪೋಲ್ಗಳದ್ದು ಕೂಡ ಇದೆಯಲ್ಲ, ನ್ಯೂಸ್ ಮೇಲೆ ನೋಡ್ತಾ ಇರ್ಬೋದು, ತೋರಿಸ್ತಾ ಇದ್ದಾರೆ.
ಆ್ಯಂಡ್ ಇಲ್ಲಿ ಯಾರ್ದು ಕಡಿಮೆ ಬರುತ್ತೋ ಅವರು ಎಲಿಮಿನೇಟ್ ಆಗ್ತಾರೆ. ನೆನ್ನೆ ನಮಗೆ ರಿವೀಲ್ ಮಾಡಿದ್ರಲ್ಲ 90 ಲಕ್ಷದೇನೋ ಹತ್ತಿರ ಇದೆ, 1 ಕೋಟಿ ಹತ್ರ ಇರುತ್ತೆ. ಸೊ ಅದಾದಮೇಲೆ 1 ಕೋಟಿ ಮೇಲೆ ದಾಟಿರ್ಬೋದು ಅಂತ ಅನ್ಕೋತೀನಿ, ಯಾಕಂದರೆ ನೆನ್ನೆ ತಿರ್ಗಾ ಒಂದು ದಿನ ಟೈಮ್ ಇತ್ತಲ್ವ ಆಲ್ಮೋಸ್ಟು. ಸೊ ಹಾಗಾಗಿ ಪಕ್ಕ 1 ಕೋಟಿ ಕ್ರಾಸ್ ಆಗಿರುತ್ತೆ. ಇವಾಗ ಫಸ್ಟ್ ಎಲಿಮಿನೇಟ್ ಆಗುವಂಥ ವ್ಯಕ್ತಿಯು ಕೂಡ 1 ಕೋಟಿ ಓಟ್. ವಾವ್, ಸೂಪರ್ ಅಂತಲೇ ಹೇಳ್ಬೋದು. ನೋಡೋಣ. ಇದಾದಮೇಲೆ ನಮ್ಮ ಸ್ಪಂದು ನೋಡ್ತಾ ಇರ್ಬೋದು, ಸಖತ್ತ ರೆಡಿಯಾಗಿದ್ದಾರೆ. ಆ್ಯಂಡ್ ಧ್ರುವಂತ್ ಅವ್ರಿಗೆ ಈ ಸ್ಟೈಲ್ ಸಖತ್ತ ಸೂಟ್ ಆಗುತ್ತೆ. ನೆನ್ನೆ ಕೂಡ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ ನಮ್ಮ ಇದರಲ್ಲಿ, ಗ್ರೂಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ತುಂಬ ಚೆನ್ನಾಗಿ ಕಾಣಿಸಿದ್ರು, ಕ್ಯೂಟಾಗಿ ಕಾಣಿಸಿದ್ರು. ಇವ್ರು ಇದೇ ರೀತಿ ಬಿಗ್ ಬಾಸ್ ಮನೆಗೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ನನಗೆ. ಯಾಕಂದ್ರೆ ಅವ್ರ ಲುಕ್ಕಿಗೂ ಸ್ವಲ್ಪ ಟ್ರೋಲ್ ಆಯಿತು, ಅದು ಆಗ್ತಿಲ್ಲ ಅಂತ ಅನಿಸುತ್ತೆ. ಚೆನ್ನಾಗಿ ಕಾಣಿಸಿದ್ದಾರೆ ಇವರು ಕೂಡ. ಆ್ಯಂಡ್ ರಿಷಾ ನೋಡ್ರಪ್ಪ, ನಮ್ಮ ಗಿಲ್ಲಿಯವರ ಫ್ಯಾನ್ ಅಂತಲೇ ಹೇಳ್ಬೋದು ಒಂದು ರೀತಿ ಹೇಳಿದ್ರೆ. ಸೊ ಅವರು ಕೂಡ ಸಖತ್ತ ರೆಡಿಯಾಗಿಬಿಟ್ಟು ಬಂದಿದ್ದಾರೆ, ಡಿಫ್ರೆಂಟಾಗಿ ಕಾಣಿಸ್ತಿದ್ದಾರೆ, ಮೇ ಬಿ ಹೇರ್ ಸ್ಟೈಲಿಂದ. ಓಕೆ. ಆ್ಯಂಡ್ ಇಲ್ಲಿ ನಮ್ಮ ಗಿಲ್ಲಿಯವರ ಅಪ್ಪ ಅಮ್ಮ, ಅವ್ರ ತಾಯಿ ನಗು ನೋಡಿ ಖುಷಿ ಆಗುತ್ತಪ್ಪ ನಿಜವಾಗ್ಲೂ ಸಿಕ್ಕಡೆ ಪ್ರೌಡ್ ಫೀಲ್ ಅಂತೂ ಆಗಿರುತ್ತೆ ಅವ್ರಿಗೆ. ಇದಾದಮೇಲೆ ನಮ್ಮ ಬಿಗ್ ಬಾಸ್ ಮನೆಯ ಜೋಡಿ ಅಕ್ಕಿಗಳು, ಹಿಂಗೆ ಹೇಳ್ಬೇಕಂದ್ರೆ ಹೇಳ್ಬಾರ್ದು ಗೊತ್ತಿಲ್ಲ, ಬಟ್ ಕ್ಯೂಟ್ ಆಗಿದ್ದಾರೆ ಇಬ್ಬರು ಕೂಡ ಸಖತ್ ಮ್ಯಾಚ್ ಅಂತ ಕೂಡ ಹೇಳ್ಬೋದು. ನೀವು ನೋಡಿ ಬೇಕಾರೆ ಕ್ಲಿಯರಾಗಿ ಹೈಟಲ್ಲಾಗ್ಬೋದು, ಅವ್ರ ಲುಕ್ಗಳಾಗ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸಿದ್ದಾರೆ. ರಾಶಿ ಕೂಡ ತುಂಬ ಕ್ಯೂಟಾಗಿ ಕಾಣಿಸಿದ್ದಾರೆ, ಆ್ಯಂಡ್ ಸೂರಜ್ ಕೂಡ. ಆ್ಯಂಡ್ ಅವ್ರ ಸೀರಿಯಲ್ ಕೂಡ ಬರ್ತಾಯಿದೆ ಈಗ, ಸೊ ಸಪೋರ್ಟ್ ಮಾಡಿ. ಚೆನ್ನಾಗಿದೆ ಗುರು, ಎಲ್ಲರೂ ಕೂಡ ಸಖತ್ತಾಗಿದ್ದಾರೆ. ಆ್ಯಂಡ್ ಸುದೀಪ್ ಅಣ್ಣವರ ಈ ಸ್ಮೈಲು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್, ಏನು ಬೇಕಾದ್ರೂ ಆಗ್ಬೋದು. ವೆಯ್ಟ್ ಮಾಡೋಣ ಏನೇನಾಗುತ್ತೆ ಏನು ಕತೆ ಅಂತ. ಆ್ಯಂಡ್ ಇವಾಗ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ. 24 ಜನಗಳಲ್ಲಿ ಲಾಸ್ಟ್ 6. ಆ್ಯಂಡ್ ನೋಡಿ, ಟೋಟಲ್ 24 ಜನ ಈ ಬಿಗ್ ಬಾಸ್ ಮನೆ ಎಂಟ್ರಿ ಕೊಟ್ಟಿದ್ದಾರೆ, ಓಕೆನಾ. ಅದರಲ್ಲಿ ಇರೋದು ಬರೀ 6 ಮೆಂಬರ್ಸ್ ಮಾತ್ರ ಫೈನಲಿಸ್ಟ್ ಆಗಿರುವಂಥದ್ದು. ಅವ್ರು ಏನಕ್ಕೆ ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಅದು ನಿಮ್ಮೆಲ್ಲರ ಪ್ರೀತಿಯಿಂದ. ಸೊ ಇಲ್ಲೇ ಅವ್ರು ಗೆದ್ದಾಗಿದೆ. 24 ಜನ ಇಲ್ಲಿ 6 ಮೆಂಬರ್ಸ್ ಅನ್ನೋದಲ್ಲಿ. ಸೊ ಅಷ್ಟು ಜನರಲ್ಲಿ ಫೈಟ್ ಕೊಟ್ಟು ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಇವರು ಆಲ್ರೆಡಿ ಗೆದ್ದಾಗಿದೆ. ಸೊ ಹಾಗಾಗಿ ಇಲ್ಲಿ ಯಾರೋ ಒಬ್ಬರು ಹೋದ್ರು ಅಂದರೆ ಅಥವಾ ಇನ್ನೊಂದು ಯಾವುದೋ ಪೊಸಿಷನ್ ಚೇಂಜ್ ಆಯಿತು ಅಂದ್ರೆ ಕೂಡ ತುಂಬ ತಗೆಸೋಕೆ ಹೋಗಬೇಡಿ. ಅವ್ರು ಆಲ್ರೆಡಿ ಜೀವನದಲ್ಲಿ ಗೆದ್ದಾಗಿದೆ, ಯಾಕಂದರೆ ನಿಮ್ಮ ಪ್ರೀತಿನ ಸಂಪಾದನೆ ಮಾಡಾಗಿದೆ. ಹಾಗಾಗಿ ಆ್ಯಂಡ್ ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ಬರೀ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಈ ಬಿಗ್ ಬಾಸ್ ಶೋಗೆ ಮಾತ್ರ ಸೀಮಿತವಾಗಿರಬಾರ್ದು. ಹೊರಗಡೆ ಬಂದಾಗ ಇದೇ ಪ್ರೀತಿ, ಇದೇ ಕ್ರೇಜು, ಇದೇ ಸಪೋರ್ಟ್ ಇರಬೇಕು. ಅದನ್ನು ಮಿಸ್ ಮಾಡಬೇಡಿ, ಓಕೆನಾ. ಯಾರು ಹೊರಗಡೆ ಬರಬೇಕು ಗೈಸ್, ನಿಮ್ಮ ಪ್ರಕಾರ ಯಾರು ಹೊರಗಡೆ ಬರಬೇಕು ಅಂತ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನ್ ತಿಳಿಸಿ ಹೇಳಿ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಆ್ಯಂಡ್ ಕಾವ್ಯರು ನಾನು ಪ್ರೌಡ್ ಆಫ್ ಮೈ ಸೆಲ್ಫ್ ಅಂತ ಹೇಳ್ತಿದ್ದಾರೆ. ಪಡಲೇಬೇಕು, ಯಾಕಂದರೆ ಇಲ್ಲಿವರೆಗೂ ಬಂದಿದ್ದಾರೆ ಆ್ಯಂಡ್ ಅವ್ರ ಫ್ಯಾನ್ಸ್ಗಳು ಕರ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಇದ್ದೇ ಇರುತ್ತೆ ಅದು ಖಂಡಿತವಾಗ್ಲೂ. ಆ್ಯಂಡ್ ಟಾಪ್ 6 ಫೈನಲಿಸ್ಟ್ ಅನ್ಸ್ಕೊಳ್ಳೋದು ಅಷ್ಟು ಈಸಿ ಇಲ್ಲ. ಸೊ ಎಲ್ಲರೂ ಕೂಡ ಫೈನಲಿಸ್ಟ್ ಆಗೋದಿಲ್ಲ. ಹಾಗಾಗಿ ನೋವಾಗುತ್ತೆ ಸರ್, ಮುಂದಕ್ಕೂ ಆ್ಯಂಡ್ ಸತ್ಯವಾಗ್ಲೂ ನೋವಾಗುತ್ತೆ, ಯಾಕಂದರೆ ಇಲ್ಲಿಂದ ಆಚೆ ಹೋಗಬೇಕು, ಇಲ್ಲಿ ಗಂಟ ಬಂದುಬಿಟ್ಟು ಹತ್ರ ಇರಬೇಕಾದ್ರೆ ಹೋಗೋದಿದೆಯಲ್ಲ, ಅದು ಇನ್ನೂ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಸೊ ಅದು ಕೂಡ ಫೈನಲಿಸ್ಟ್ ಅನ್ಸ್ಕೊಂಡ್ಮೇಲೆ ಹೋಗಬೇಕಾಗಿದೆಯಲ್ಲ, ಅದು ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಬೇಕು ಅನ್ನೋ ಆಸೆ ಇದೆ ಖಂಡಿತ. ಇಲ್ಲಿರೋಂಥ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಇನ್ನು ಮುಂದೆ ಹೋಗಬೇಕು, ನಾನು ಕಪ್ ಗೆಲ್ಲಬೇಕು ಅಂತಲೇ ತಲೆ ಇರುತ್ತೆ ಹೊರತು ಬಿಟ್ಕೊಳ್ಳೋಣ ಅನ್ನೋದು ತಲೆ ಇರೋದಿಲ್ಲ. ಸೊ ಅದು ಧನುಷ್ ಹೇಳ್ತಿರೋ ಸತ್ಯನೇ. ನಾನು ಕಂಪ್ಲೀಟಾಗಿ ಮನೆಗೋಸ್ಕರ ಡೆಡಿಕೇಟ್ ಮಾಡ್ಕೊಂಡಿದ್ದೆ. ಹೌದು ಅಂತಲೂ ಹೇಳ್ಬೋದು. ಆ್ಯಕ್ಚುಲಿ ಈ ಸೀಸನ್ ಒಂದು ರೀತಿ ಇವರು ಕೂಡ ಒನ್ ಆಫ್ ದ ಮೇನ್ ಪಿಲ್ಲರ್ ಅಂತಲೇ ಹೇಳ್ಬೋದು. ಸೊ ಇವರ ಪಾತ್ರ ಕೂಡ ಈ ಸೀಸನ್ ಈ ಲೆವೆಲ್ಗೆ ಬರೋದಕ್ಕೆ ಇವ್ರ ಪಾತ್ರ ತುಂಬ ಜಾಸ್ತಿ ಇದೆ. ನೆಗೆಟಿವ್ ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಏನಪ್ಪ ಅಂದರೆ ಕಾಂಟ್ರಿಬ್ಯೂಷನ್ ಇದೆ, ಯಾಕಂದ್ರೆ ತುಂಬ ಹೀರೋಗಳನ್ನ ಹುಟ್ಟಾಗೋಕ್ಕೆ ವಿಲನ್ ಪಾತ್ರ ತುಂಬ ಇಂಪಾರ್ಟೆಂಟ್ ಅಂತೀವಲ್ವಾ. ಸೊ ಆ ವಿಲನ್ ಪಾತ್ರನ ಇವ್ರು ನಿಭಾಯಿಸಿದ್ದಾರೆ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಇವಾಗ ರೀಸೆಂಟ್ ಟೈಮಲ್ಲಿ ಬದಲಾವಣೆಯನ್ನು ಮಾಡ್ಕೋಬೇಕು ಅಂತ ಪ್ರಯತ್ನ ಅಂತೂ ಪಟ್ಟಿದ್ದಾರೆ. ಸೊ ಒಳ್ಳೆಯದಾಗಲಿ. ಆ್ಯಂಡ್ ನೋಡುವ ಏನಾಗುತ್ತೆ ಅಂತ. ಇನ್ನೊಂದು ನಾನು ಹಣ ಬರೋದೆಲ್ಲ ಬರಲಿಲ್ಲ ಅನ್ಕೋಬೇಕಾಯ್ತದಾನೆ. ಈ ಮಾತು ಕೇಳಿದಾಗ ನಿಜವಾಗ್ಲೂ ಬೇಜಾರಾಯಿತು. ಆ್ಯಂಡ್ ಈ ಮಾತನ್ನ ಯಾಕೆ ಕೇಳ್ತಾರೆ ಅಂತ ಪ್ರತಿಯೊಬ್ಬರು ಕೂಡ ಗೊತ್ತಿರುತ್ತೆ ಅನ್ಕೋತೀನಿ. ಅವರು ಬೇರೆ ಶೋಗಳನ್ನ ನೋಡ್ಕೊಬಂದಾಗ ಅವರು ಏನು ಆಗ್ತಿರೋ ಅಂದರೆ ವಿನ್ನರ್ ಮಾಡ್ತಿದ್ದಾರೆ ಅಥವಾ ರನ್ನರ್ ಅಪ್ ಆಗ್ತೀರಾ ಎಲ್ಲ ಕೂಡ ನಿಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಅದೊಂದು ಇದ್ದೇ ಇರುತ್ತಲ್ಲ. ಸೊ ನನ್ನನ್ನು ಬರೀ ಸುಮ್ಮನೆ ಯೂಸ್ ಮಾಡ್ಕೋತಾರೆ ಅನ್ನೋ ತಲೆ ಇರುತ್ತೆ ಯಾವಾಗಲಾರು. ಅಥವಾ ನನಗೆ ಆ ವಿನ್ನರ್ ಪಟ್ಟ ಸಿಗ್ತಾ ಇಲ್ಲ, ಸೊ ಅದು ನನ್ನ ಕೈಲಿ ಆಗಲ್ವೇನೋ, ನಾನು ಗೆಲ್ಲೋದೇ ಇಲ್ವೇನೋ ಅನ್ನೋ ಒಂದು ಥಾಟ್ ಬಂದೇ ಬರುತ್ತೆ ಯಾವುದೇ ಸ್ಪರ್ಧಿಗಾದರೂ ಕೂಡ. ಸೊ ಅದೇ ನಮ್ಮ ಗೆಲ್ಲಿ ಕೂಡ ಆಗ್ತಿರೋಂಥದ್ದು. ಬಟ್ ಏನಪ್ಪ ಅಂದರೆ ಜನ ಈ ಸಲ ಎಲ್ಲ ಇಲ್ಲಿವರೆಗೆ ಏನಾಗಿದೆ ಅವ್ರು ಎಗ್ನೆಸ್ಟ್ ಹೋಗ್ತಾಯಿತ್ತು ಅದೆಲ್ಲನೂ ಕೂಡ ಇವರು ಪರವಾಗಿ ಮಾಡೇ ಮಾಡ್ತಾರೆ. ಸೊ ಅದೆಲ್ಲನೂ ಕೂಡ ಸುಳ್ಳು ಮಾಡುವಂಥ ಟೈಮ್ ಇವಾಗ ಬಂದಿದೆ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ, ಗಿಲ್ಲಿ ಟೈಮ್ ಬಂದಿದೆ. ಆ್ಯಂಡ್ ಗಿಲ್ಲಿಯವರಮ್ಮ ಅವರ ಸ್ಮೈಲ್ ಅವ್ರಿಗೂ ಪಾಪ ನೋವಾಗಿ ಆಗಿರುತ್ತೆ. ಎಷ್ಟೋ ಶೋ ಮಾಡ್ತಿದ್ದಾನೆ, ಬಟ್ ಗೆಲುವನ್ನು ಸಿಗ್ತಾಯಿಲ್ವಲ್ಲ ಅಂತ. ಸೊ ಇವಾಗ ಕಣ್ಣಾರೆ ಕಣ್ ತುಂಬ ತನ್ನ ಮಗ ಗೆಲ್ಲೋದನ್ನು ನೋಡುವಂಥ ಟೈಮ್ ಬಂದಿದೆ. 6+ಗೆ ಬಂದಿರುವಂತ ವೋಟ್ ಈಗ ನಿಮ್ಮ ಮುಂದೆ ಎಷ್ಟು ಅಂತ ಹೇಳ್ತೀವಿ. ದಟ್ ಇಸ್ ಯುವರ್ ಎವಿಕ್ಷನ್. ಪಕ್ಕ 1 ಕೋಟಿ ಮೇಲೆ ಹೋಗಿರುತ್ತೆ. ಆ್ಯಂಡ್ ಇವಾಗ 6th ಪ್ಲೇಸ್ಗೆ ಒಬ್ರಿಗೆ ವೋಟ್ ಬರುತ್ತಲ್ಲ, ಅದನ್ನು ರಿವೀಲ್ ಮಾಡ್ತಾರೆ. ರಿವೀಲ್ ಮಾಡಿದಾಗ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕಾಗುತ್ತೆ. ಆ್ಯಂಡ್ ಯಾರೇ ಬಂದರೂ ಕೂಡ ತಲೆಗೆ ಹೋಗ್ಬೇಡಿ, ಹೊರಗಡೆ ಬಂದಾಗ ಅವ್ರು ಸಪೋರ್ಟ್ ಮಾಡಿ, ಪ್ರೀತಿ ತೋರಿಸಿ ಅಷ್ಟೇ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. Big Boss Grand Finale ಇಂದು ಸಂಜೆ 6 ಗಂಟೆಗೆ
ಸುದೀಪ್ ಅಣ್ಣ ಹೇಳೋದೆಲ್ಲ ಹೇಳಿಬಿಟ್ಟು ಲಾಸ್ಟಲ್ಲಿ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಬೇರೆ ಹೇಳ್ಬಿಟ್ರು. ಸೊ ಇದನ್ನು ಕೇಳಿದಾಗ ನಿಜವಾಗ್ಲೂ ಯಾರು ಬೇಕಾದ್ರೂ ಹೋಗ್ಬೋದು ಅಂತ ಬಂದೇ ಬರುತ್ತೆ. ಆವಾಗ ಬರೋದೇ ಸ್ಟ್ರಾಂಗ್ ಸ್ಪರ್ಧಿಗಳ ನೇಮ್ಗಳು, ಓಕೆನಾ. ಸೊ ಇದಿದ್ದೇ ಕಥೆಗಳು. ಆ್ಯಂಡ್ ಗೈಸ್, ನಿಮ್ಮ ಪ್ರಕಾರ ಯಾರು ಹೋಗಬೇಕು ಅಂತ ಅನಿಸುತ್ತೆ, ಯಾರು ಹೋಗಿರ್ತಾರೆ ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಇವಾಗ ಸದ್ಯಕ್ಕೆ ಅಪ್ಡೇಟ್ಗಳು ಬರ್ತಿರೋದೆಲ್ಲ ಧನುಷ್ ಅವರು ಹೆಲ್ಮೆಟ್ ಆಗಿದ್ದಾರೆ ಅಂತ. ಸೊ ಅವರೇ ಹೆಲ್ಮೆಟ್ ಆಗಿರೋದು ಅಂತ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಸೊ ಇನ್ನೊಂದು ಸಲ ಕನ್ಫರ್ಮ್ ಮಾಡ್ಕೊಂಡು ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡೋಣ. ಸೊ ನೋಡುವ ಏನಾಗುತ್ತೆ ಏನು ಕತೆ ಅಂತ. ಸೊ ಸಪ್ರೇಟ್ ವೀಡಿಯೋ ಮಾಡಿ ಧನುಷ್ ಅವ್ರ ಬಗ್ಗೆ ಮಾತಾಡೋಣ, ಅಥವಾ ಯಾರು ಹೋಗ್ತಾರೆ ಅವ್ರ ಬಗ್ಗೆ ಮಾತಾಡೋಣ, ಓಕೆನಾ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.